ಎಲ್ಲ ಕರ್ನಾಟಕದ ರೈತ ಬಾಂಧವರಿಗೂ ನಮಸ್ಕಾರ. ನಾವಿವತ್ತು ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ಬಂದಿದ್ದೀವಿ. ಹಾವೇರಿ ಡಿಸ್ಟಿಕ್ಕು ಬ್ಯಾಡಗಿ ತಾಲೂಕು ಹಿರೇನಂದಿಯಾಳ ಗ್ರಾಮದಲ್ಲಿ ನಾವು ಇವತ್ತಿದ್ದೀವಿ. ಸರ್, ಇಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಸರ್ ನಿಮ್ಮ ತೋಟದಲ್ಲಿ? ಫಸ್ಟು ಮೊದಲಿಗೆಲ್ಲ ಗಿಡ ಎಲ್ಲ ಹರಿಯಾಗಿತ್ತು ಸರ್ ಇಲ್ಲಿ. ಆಮೇಲೆ ರೆಡ್ ಮೈಟ್ಸ್ ಭಾಳ ಇತ್ತು. ಹಂಗಾಗಿ ಸ್ವಲ್ಪ ಬೆಳೆ ಕುಂಠಿತವಾಗಿತ್ತು ರೀ. ಅಂದರೆ ಈಗ ಇದು ಎಷ್ಟು ವರ್ಷದ ಗಿಡ ಸರ್ ಇದು? ಇದು 1 ವರ್ಷ 3 ತಿಂಗಳದ್ದು ಐತಿ ಸರ್. 1 ವರ್ಷ 3 ತಿಂಗಳು ಐತೆ. ಈ ವರ್ಷ ತಾಪಮಾನಕ್ಕೆ ಏರಿಕೆ ಜಾಸ್ತಿ ಇರೋದ್ರಿಂದ ಮತ್ತು ಭೂಮಿಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಏನಾಗಿತ್ತು, ಎಲ್ಲ ಕಡೆನೂ ರೆಡ್ ಮೈಟ್ಸ್ ಅನ್ನೋದು ಈಗ ರೈತರಿಗೆ ಕಾಡ್ತಾ ಇದೆ. ಹೌದು. ಈಗೆಲ್ಲ ರೈತರು ಏನು ಮಾಡ್ತಿದ್ದಾರೆ ಅಂದರೆ, ಏನು ಮಾಡಬೇಕಪ್ಪ ಇದಕ್ಕೆ, ಏನು ಬಿಡಬೇಕಪ್ಪ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಭಾರಿ ರೈತರಿದ್ದಾರೆ. ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಈ ರಿಸಲ್ಟ್ ನೋಡಿಕೊಂಡು ನಿಮ್ಮ ತೋಟ ಆವಾಗ ಪೂರ್ತಿ ಹಳದಿ ಇತ್ತಲ್ಲ, ಈಗ ಯಾವ ರೀತಿ ಚೇಂಜ್ ಆಗಿದೆ, ಏನು ಅನಿಸ್ತಾ ಇದೆ ನಿಮಗೆ? ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ರೀ. ಯೂಸ್ ಮಾಡೋಕ್ಕೇನು ಅಭ್ಯಂತರ ಇಲ್ಲ. ಮಾಡ್ಬೋದು, ಚೆನ್ನಾಗಿದೆ. ಈಗ ನಿಮಗೆ ಇದರಲ್ಲಿ ಏನೇನು ಚೇಂಜ್ ಆಗಿದೆ ಸರ್? ನಿಮಗೆ ಗಿಡ ಎಲ್ಲ ಫುಲ್ ಹಚ್ಚಿಗೆ ಐತ್ರಿ. ಇದೆ ಎಲ್ಲ ಹಸ್ತರಿದೆ ತೋಟ, ಫುಲ್ ಹಚ್ಚಿಗೆ ಐತ್ರಿ. ಆಮೇಲೆ ಗ್ರೋತ್ ಆಗಿದೆ. ಈಗ ಎಷ್ಟು ದಿನ ಆಯ್ತು ಸರ್ ನೀವು ಸ್ಪ್ರೇ ಮಾಡಿ? 20 ದಿನ ಆಗಿರುತ್ತೆ ಸರ್. 20 ದಿನ ಸ್ಪ್ರೇ ಆಗಿದೆ. ನಿಮಗೆ ರಿಸಲ್ಟ್ ಯಾವಾಗ ಕಾಣಿಸ್ತು? ಅಂದರೆ ಈಗ ಅರಿಶಿನ ಹಿಟ್ಟಿದ ಗಿಡಗಳೆಲ್ಲ ಯಾವಾಗ ಹಚ್ಚಾಗಕ್ಕೆ ಸ್ಟಾರ್ಟ್ ಆಗ? ಒಂದು ವಾರ ಆಯ್ತು ಸರ್. ನೀವು 1 ವಾರದಿಂದ ಈಗ ಬರ್ತಾ ಇದ್ದೀರಿ, ಅವಾಗಿಂದ ನಿಮಗೆ ಕಾಣಿಸ್ತಿದೆ, ಗಿಡ ಹಚ್ಚಾಗ ಕಾಣಿಸ್ತಾ ಇದೆ. ಓಕೆ ಸರ್, ನಮ್ಮವೆಲ್ಲ ಫೀಲ್ಡ್ ಬ್ಯಾಕ್ ಹೇಗಿದೆ ಸರ್ ನಿಮಗೆ? ಚೆನ್ನಾಗಿದೆ ಸರ್. ನೀವು ಕಾಲ್ ಮಾಡಿದ್ದು 2 ದಿನದಲ್ಲಿ ನಾವು ಫ್ಲಾಟಿಗೆ ಬಂದ್ವಿ. ಹೌದೌದು. ಅವತ್ತೇ ನಿಮಗೆ ಮೆಡಿಸಿನ್ ಕೊಟ್ವಿ, ಫ್ಲಾಟಲ್ಲೇ ಮೆಡಿಸಿನ್ ಕೊಟ್ವಿ. ಅದಾದಮೇಲೆ 45 ದಿನ ಆದಮೇಲೆ ಬರ್ತೀವಿ ಅಂತ ಹೇಳಿದ್ವಿ. ಬಟ್ ನೀವು ಸ್ಪ್ರೇ ಮಾಡೋದು ಸ್ವಲ್ಪ ಲೇಟ್ ಆಗಿದೆ. ನಾನು ಕೊಟ್ಟು 20 ದಿನ ಆದಮೇಲೆ ಸ್ಪ್ರೇ ಮಾಡಿದ್ರಿ. ಕರೆಕ್ಟಾಗಿ ನಾವು ನಿಮಗೆ ಮೆಡಿಸಿನ್ ಕೊಟ್ಟಿಲ್ಲಿ ಇವತ್ತಿಗೆ 38 ದಿನ ಆಗ್ತಾ ಬಂತು. ನಮ್ಮ ಫೀಲ್ಡ್ ವಿಸಿಟ್ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್, ಎಲ್ಲವೂ ಚೆನ್ನಾಗಿದೆ. ಮತ್ತು ಫೋನ್ ಮಾಡಿದಾಗ ನಮ್ಮ ಕಡೆಯಿಂದ, ನಮ್ಮ ಕಂಪ್ನಿ ವತಿಯಿಂದ ಆಗಿರ್ಬೋದು, ಮತ್ತು ನಮ್ಮ ಮ್ಯಾನೇಜರ್ ಕಡೆಯಿಂದ ಆಗಿರ್ಬೋದು, ನಮ್ಮ ಕಡೆಯಿಂದ ಆಗಿರ್ಬೋದು, ಒಳ್ಳೆ ರೆಸ್ಪಾನ್ಸ್ ಇದೆ. ಚೆನ್ನಾಗಿ ಹೇಳ್ತೀರಲ್ಲ, ಎಲ್ಲ ಚೆನ್ನಾಗಿದೆ. ನಮ್ಮ ಕರ್ನಾಟಕ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇವ್ರದ್ದು ಯಾವ್ದು ರೀ? ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ. ಚೆನ್ನಾಗಿದೆ. ಅದ್ರದ್ದು ಎಲ್ಲ ರೈತರು ಅದನ್ನೆಲ್ಲ ಯೂಸ್ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಮೆಡಿಸಿನ್ ಯಾವ್ದಾದ್ರು ಯೂಸ್ ಮಾಡಿದ್ರೆ ಅದ್ರ ನೇಮ್ ಏನಾದರೂ ಗೊತ್ತಿದೆಯಾ? ಅಲ್ಲಿ ಕಕ್ಕರ್ ಅವರೆಲ್ಲ ಹೊಡೆದ್ರು, ಅವ್ರಿಗೆ ಗೊತ್ತಿದೆ. ಎಲ್ಲ ಅವ್ರಿಗೆ ಗೊತ್ತಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಮತ್ತು ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ರೈತರಿಗೆ ಸ್ವಲ್ಪ ತಿಳಿಸಿ, ಎಲ್ಲರಿಗೂ ಉಪಯೋಗ ಆಗಲಿ. ಈ ರೆಡ್ ಮೈಟ್ಸಿಂದ ಸ್ವಲ್ಪ ಎಲ್ಲರೂ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಯಾಕಂದರೆ ಈ ವರ್ಷ ಭಾರಿ ಅಂದರೆ ಭಾರಿ ರೆಡ್ ಮೈಟ್ಸ್ ಆಗೋದ್ರಿಂದ ಕೆಲವರು ರೈತರು ಏನು ಮಾಡಬೇಕಂತ ಗೊತ್ತಾಗ್ದಲೇ ಗಿಡಗಳನ್ನ ಕಳ್ಕೊತಾ ಇದ್ದಾರೆ. ಮತ್ತು ಸುಮ್ಮನೆ ಯಾವುದ್ಯಾವುದೋ ತಪ್ಪು ಮಾಹಿತಿಗಳನ್ನ ಕೊಡೋವಂಥ ಜನಗಳ ಹತ್ರ ಹೋಗಿ ಸುಮ್ಮನೆ ಮೋಸ ಹೋಗ್ತಾ ಇದ್ದಾರೆ. ಅಂಥ ಜನಗಳಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂತೆಲ್ಲ ಹೋಗಿ ಔಷಧಿ ಎಲ್ಲ ತರಬಾರ್ದು. ಯಾಕಂದ್ರೆ ನಮ್ಗೆ ಯಾರ ಮೇಲೆ ಕನ್ಫರ್ಮ್ ನಾವು ನಿಮ್ಗೆ ಮೊದಲಿಗೆ ಹಂಗೆಲ್ಲ ಮಾತಾಡೋದು, ಅದಕ್ಕೇನು ಬೇಜಾರಾಗ್ಬೇಡ್ರಿ. ಇಲ್ಲ ಆ ಥರ ಏನು ಬೇಜಾರಿಲ್ಲ ಸರ್. ಪ್ರತಿಯೊಬ್ಬರು ರೈತ ಅದೇ ರೀತಿನೇ ಮಾತಾಡೋದು. ಬಟ್ ಅದಾದ್ಮೇಲೆ ನಮ್ಮ ಬಾಂಡಿಂಗ್ ಇರುತ್ತೆ ನೋಡಿ. ಈಗ ನಗಾಡ್ಕೊಂಡು ಮಾತಾಡೋವಂಥದ್ದು ಸ್ಟಾರ್ಟಿಂಗು ಚೆನ್ನಾಗಿದೆ ರೀ, ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಓಕೆ ಸರ್, ಓಕೆ, ನಮಸ್ತೆ.